New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ದಿನನಿತ್ಯದ ಮನ್ನಾ ಕೊಡ್ತಾ ಇದೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ನಮ್ಮನ್ನು ಇಷ್ಟೋ ಬಲ ಕೊಟ್ಟು ನಮ್ಮನ್ನು ನಡೆಸ್ತಾ ಇದೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ಎಲ್ಲರೂ ಸೇರಿ ನಾವು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ವಾಕ್ಯಗೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ ಕರ್ತನೆ. ಈ ನಿಮ್ಮ ವಾಕ್ಯ ನಮಗೆ ದಿನದ ಮನ್ನಾಗಿದೆ, ನಮ್ಮ ಕಾಲಿಗೆ ಬೆಳಕಾಗಿದೆ ಸ್ವಾಮಿ, ಅದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯ ಸ್ವಾಮಿ ನಮಗೆ ಈ ಜೀವನದಲ್ಲಿ ಜೀವಿಸಲಿಕ್ಕೆ ಮಾರ್ಗದರ್ಶನ ಮಾಡ್ತಾ ಇದೆ, ಅದಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಸ್ವಾಮಿ, ಇವತ್ತಿನ ಮನ್ನಾ ನಮಗೆ ಕೊಡಬೇಕಂತ ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಪವಿತ್ರಾತ್ಮನೆ ಎಲ್ಲ ವಿಷಯವನ್ನು ಬೋಧಿಸುವ ಆತ್ಮನೆ ನಮ್ಮ ಮೇಲೆ ಇಳಿದು ಬಂದು ಸ್ವಾಮಿ ನಮಗೆ ಬೋಧಿಸಬೇಕಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯ ಧ್ಯಾನ ಮಾಡ್ತಾ ಇದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆನೆಂದರೆ ನಾವು ಕಡೆ ಕಾಲದಲ್ಲಿ ಇದ್ದೇವೆ. ನಾವು ಆದಿಕಾಂಡದ ಕಾಲದಲ್ಲಿ ಇಲ್ಲ, ನಾವು ಅರಸನ ಕಾಲದಲ್ಲಿ ಇಲ್ಲ, ನಾವು ಜಡ್ಜಸ್ನವರ ಕಾಲದಲ್ಲಿ ಇಲ್ಲ, ನಾವು ಪ್ರಾಫಿಟ್ಸ್ನವರ ಕಾಲದಲ್ಲಿ ಇಲ್ಲ, ಯೇಸು ಸ್ವಾಮಿಯ ಕಾಲದಲ್ಲಿ ಇಲ್ಲ, ಪವಿತ್ರ ಆತ್ಮನ ಕಾಲದಲ್ಲಿ ಇದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಕಡೇ ಕಾಲದಲ್ಲಿ ಇದ್ದಾವೆ. ವಿ ಆರ್ ಇನ್ ದ ಲಾಸ್ಟ್ ಡೇಸ್. ಮೊನ್ನೆ ಯಾರೋ ನನಗೆ ಪ್ರಶ್ನೆ ಕೇಳಿದರು, ಯೇಸು ಸ್ವಾಮಿ ಇವತ್ತು ನಾಳೆ ಬಂದ್ಬಿಡ್ತಾರಾ ಅಥವಾ ಇನ್ನೂ ಇಷ್ಟು ವರ್ಷ ತಗೊಳ್ತಾರ ಅಂತ. ಅದಕ್ಕೆ ನನಗೆ ಉತ್ತರ ಇರಲಿಲ್ಲ. ಯಾಕೆಂದರೆ ಅವ್ರು ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾನೆ ಇದ್ದಾರೆ ನಾನು ಬೇಗನೆ ಬರ್ತಾನೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತದೇನೆಂದರೆ ನಾವು ಕಡೆ ಕಾಲದಲ್ಲಿದ್ದೇವೆ. 2ನೇ ತಿಮೋಥಿಗೆ ಬರೆದ ಪತ್ರಿಕೆ ಅದ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಈ ಕಡೆ ಕಾಲದಲ್ಲಿ ಬೇರೆ ಬೇರೆ ಥರದ ಜನರಿರ್ತಾರೆ. 2 Timothy chapter 3 verse 2 onwards, it says that there are different kinds of people we will see in the last days. ಕಡೆ ಕಾಲದಲ್ಲಿ ನಾವು ಬೇರೆ ಬೇರೆ ಥರದ ಜನರನ್ನು ನೋಡ್ತೇವೆ. ಅದು ಯಾವ ಥರದ ಜನರಂತ ಒಂದು ಸ್ವಲ್ಪ ನಾವು ಓದ್ಕೊಳ್ಳುವ ಪ್ರಿಯರೇ. 2ನೇ ತಿಮೋಥಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ. 2 Timothy chapter 3 and verse 2 onwards. For men shall be lovers of their own selves, covetous, boasters, proud, blasphemous, disobedient to parents, unthankful, unholy, without natural affection, truce breakers, false accusers, incontinent, fierce, despisers of those that are good, traitors, heady, high-minded, lovers of pleasures more than lovers of God, having a form of godliness but denying the power thereof. From such turn away. ನಾನು ಒಂದೇ ಒಂದು ಸಂಗತಿಗೆ ಇವತ್ತು ಧ್ಯಾನ ಮಾಡ್ತಾ ಇದ್ದೇನೆ. ಅದು ಯಾವುದೆಂದರೆ ಅನ್ಥ್ಯಾಂಕ್ಫುಲ್ ಪೀಪಲ್, ಅನ್ಗ್ರೇಟ್ಫುಲ್, ಕೃತಜ್ಞತೆ ಇಲ್ಲದ ಜನರು. ನಾನು ನಂಬ್ತಾನೆ ಈ ಪ್ರೋಗ್ರಾಮ್ ನೋಡುವವರಲ್ಲಿ ಅನೇಕರಿಗೆ ಇದೊಂದು ಅನುಭವ ಆಗಿದೆ. ಏನೆಂದರೆ ನಮ್ಮ ಕಡೆಯಿಂದ ಇಷ್ಟೊಂದು ಸಹಾಯ ತಗೊಂಡು ಇವತ್ತು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಹೌದಲ್ಲ? ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಕೆಲವರು ಭೇಟಿಯಾದಾಗ ಹೇಳ್ತಾರೆ ನಮ್ಮ ಅನುಭವ ಆಗಿದೆ, ಸಭಿಕರ ಅನುಭವ ಆಗಿದೆ. ಎಷ್ಟೋ ಜನರು ಹೇಳ್ತಾರೆ. ಸಭೆಯಲ್ಲಿ ಅಷ್ಟೇ ಅಲ್ಲ, ಹೊರಗೆದು ಜನರು ಸಹ ಹೇಳ್ತಾರೆ ಏನಂದರೆ, ಇಷ್ಟು ಕಷ್ಟದಲ್ಲಿ ಇದ್ದಾಗ, ಹೋರಾಟದಲ್ಲಿ ಇದ್ದಾಗ ನಾವು ನಿಲ್ತ್ಕೊಂಡೇವು, ನಾವು ಸಹಾಯ ಮಾಡಿದೆವು, ಆದರೆ ಇವತ್ತು ನಾವು ಯಾರಂತ ನಮ್ಮನ್ನು ಗುರುತಿಸ್ತಾನೂ ಇಲ್ಲ. ಪ್ರಿಯರೇ, ಒಂದು ವಚನ ದೇವರ ವಾಕ್ಯದಲ್ಲಿ ಸುಂದರವಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 9ನೇ ವಚನ ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 5 and verse 9 ಹೀಗೆ ಹೇಳುತ್ತೆ ಅಂದರೆ, ಆ್ಯಂಡ್ ಲೆಟ್ ಅಸ್ ನಾಟ್ ಬಿ ವೆರಿ ಇನ್ ವೆಲ್ ಡೂಯಿಂಗ್, ಫಾರ್ ಇನ್ ಡ್ಯೂ ಸೀಸನ್ ವಿ ಶಲ್ ರೀಪ್ ಇಫ್ ವಿ ಫೇಂಟ್ ನಾಟ್. ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ನಮಗೆ ದೇವರು ಫಲ ಕೊಡ್ತಾರಂತೆ. ಯಾವಾಗ? ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದರೆ. ಅದರಲ್ಲಿ ಮೊದಲನೇದಾಗಿ ಏನು ಬರೆದಿದೆ ಅಂದರೆ, ಆ್ಯಂಡ್ ಲೆಟ್ ಅಸ್ ನಾಟ್ ಬಿ ವೆರಿ ಇನ್ ವೆಲ್ ಡೂಯಿಂಗ್ ಎಂದರೆ, ನಾನು ವಾಕ್ಯವನ್ನು ಧ್ಯಾನ ಮಾಡುವಾಗ ನನಗೆ ಏನು ಆಲೋಚನೆ ಬಂತೆ ಅಂದರೆ, ನಾವು ಒಳ್ಳೆಯದನ್ನು ಮಾಡ್ತಾ ಇರ್ತೇವೆ, ಆದರೆ ನಾವು ಕುಗ್ಗಿ ಹೋಗ್ತೇವೆ. ಅದಕ್ಕೆ ಪೌಲ ಎಲ್ಲರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಒಂದು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅಂದರೆ ಮನಗುಂದದೇ ಇದ್ದರೆ, ನಮ್ಮ ಮನಸ್ಸು ಕುಂದಿ ಹೋಗಿದೆ. ಯಾಕೆ ಕುಂದಿ ಹೋಗಿದೆ? ಯಾಕೆ ರೀ ನಾವು ಒಳ್ಳೆಯದು ಮಾಡಬೇಕು, ಒಳ್ಳೆಯದು ಮಾಡಿ ನಮಗೆ ಏನು ಸಿಕ್ಕುತ್ತೆ, ಒಳ್ಳೆಯದು ಮಾಡಿ 2 ಗುದ್ದುನೇ ಸಿಕ್ಕುತ್ತೆ ಅಂತ ಅನೇಕ ಜನರು ಹೇಳೋದು ಕೇಳಿದ್ದೇವೆ ನಾವು. ನಿಮ್ಮ ಸಾಕ್ಷಿನೂ ಆಗಿರ್ಬೋದು, ನಿಮ್ಮ ಅನುಭವನೂ ಆಗಿರ್ಬೋದು, ನನ್ನ ಅನುಭವನೂ ಆಗಿರ್ಬೋದು. ಏನೆಂದರೆ, ವಾಟ್ ಈಸ್ ದ ಪಾಯಿಂಟ್ ಇನ್ ಡೂಯಿಂಗ್ ಗುಡ್?
ನಾವು ಒಳ್ಳೆಯದು ಮಾಡ್ತಾನೆ ಇರ್ತೇವೆ, ನಮಗೆ 2 ಗುದ್ದು ಸಿಗ್ತಾನೇ ಇರುತ್ತೆ. ಬಟ್ ಪಾಲನ್ಗೆ ಇದೊಂದು ಅನುಭವ ಆಗಿತ್ತು ಅನ್ನಿಸ್ತದೆ. ಏನೆಂದರೆ ಅವನು ಎಲ್ಲರಿಗೆ ಎನ್ಕರೇಜ್ ಮಾಡ್ತಿದ್ದ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ, ಎಲ್ಲರಿಗೋಸ್ಕರ ನಿಲ್ತ್ಕೊಂಡಿದ್ದ. ಹಿ ವಾಸ್ ದೇರ್ ಫಾರ್ ಪೀಪಲ್ all the time. Continuously he was concerned about the people. He used to love them. ಅವ್ರಿಗೆ ಪತ್ರಿಕೆಯನ್ನು ಬರೀತಾ ಇದ್ದ. ಜೈಲಲ್ಲಿ ಇದ್ಕೊಂಡು, ಪ್ರಿಸನಲ್ಲಿ ಇದ್ಕೊಂಡು ಸಹ ಅವ್ನು ವಾಕ್ಯ ಕೊಟ್ಟ ಜನರ ಬಗ್ಗೆ ಅವನ ಆಲೋಚನೆ ಮಾಡ್ತಾ ಇದ್ದ. ಹಿ ವಾಸ್ ಕಂಟಿನ್ಯೂಸ್ಲಿ ಡೂಯಿಂಗ್ ಗುಡ್. ಆದರೆ ಅವನ ಅನುಭವದಿಂದ ಅವನು ಬರಿತಾ ಇದ್ದಾನೇನೆಂದರೆ, ಮನ ಕುಂದದೇ ಇದ್ದರೆ. ಯಾಕೆ ನಮ್ಮ ಮನಸ್ಸು ಕುಂದಿ ಹೋಗುತ್ತೆ? ನಾವೇನು ಅಪೇಕ್ಷೆ ಮಾಡ್ತೇವೇನೆಂದರೆ, ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡಿದರೆ, ಅಥವಾ ಯಾರಿಗೋ ಒಂದು ಮನೆ ಕಟ್ಟಿದರೆ, ಅಥವಾ ಯಾರ್ದೋ ಒಂದು ಮದುವೆಗೆ ನಾವು ಸಹಾಯ ಮಾಡಿದರೆ, ಯಾರ್ದೋ ಒಂದು ಕೆಲಸಕ್ಕೆ ನಾವು ಸಹಾಯ ಮಾಡಿದರೆ, ಯಾರ್ದೋ ಒಂದು ಕಾಲೇಜ್ ಅಡ್ಮಿಷನ್ಗೆ ನಾವು ಸಹಾಯ ಮಾಡಿದರೆ, ಮನೆ ಕಟ್ಟಲಿಕ್ಕೆ ಲೋನ್ ಕೊಟ್ಟಿದ್ರೆ, ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಅನೇಕ ಸಂಗತಿಗಳಲ್ಲಿ ನಾವು ಸಹಾಯ ಮಾಡಿರ್ಬೋದು. ಬಟ್ ಅಂಥ ಸಮಯದಲ್ಲಿ ಸಹ ನಮಗೆ ತಿರುಗಿ ಜನ ಸಹಾಯ ತಗೊಂಡ ಮೇಲೆ ತಿರುಗಿ ಜನ ನಮಗೆ ಉಲ್ಟಾ ಆಗಿ ನಮ್ಮನ್ನೇ ದೋಷಿಸಿದರೆ ನಮ್ಮ ಮನಗುಂದಿ ಹೋಗ್ತವೆ. ಆವಾಗ ನಾವು ಏನನ್ನು ಹೇಳ್ತವೇನೆಂದರೆ, ಇನ್ನು ಮುಂದೆ ನಾವು ಯಾರಿಗೂ ಸಹಾಯ ಮಾಡಲ್ಲ. ನಿಮ್ಮ ಬಾಯಿಂದ ಬಂದಿದೆಲ್ಲ ಮಾತು ನನ್ನ ಬಾಯಿಂದ 1000 ಸಲ ಬಂದಿರಬೇಕು. ಇನ್ನು ನಾನು ಯಾರಿಗೂ ನನ್ನ ಮನಸ್ಸು ಗಟ್ಟಿ ಮಾಡ್ಕೊಳ್ತಾನೆ, ನನಗೆ ಯಾರ ಮೇಲೆ ಕನಿಕರನೇ ಬರಲ್ಲ. ಯಾರು ಎಷ್ಟೇ ಕಷ್ಟದಲ್ಲಿರಲಿ ನಾನಿನ್ನು ಮೂವೇ ಆಗಲ್ಲ. ಅವ್ರು ನನ್ನ ಮುಂದೆ ಗೋಳಾಡಲಿ, ಏನಾದರೂ ಮಾಡಲಿ, ಲೆಟ್ ದೆಮ್ ಡೂ ಎನಿಥಿಂಗ್ ದೇ ವಾಂಟ್, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಮೂಡ್, ಐ ಆಮ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಪೀಪಲ್. ಇನಫ್ ಈಸ್ ಇನಫ್ ಅಂತ ನಾವು ಹೇಳಿದವಲ್ಲ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುವ, ನಾವು ಒಳ್ಳೆಯದನ್ನೇ ಮಾತ್ಕೊತ ಇದ್ದರೆ, ನಾವು ಮನಗುಂದದೆ ಇಟ್ಕೊಂಡು ಒಳ್ಳೆಯದನ್ನೇ ಮಾಡ್ಕೊತಾ ಇದ್ದರೆ ನಮಗೆ ಪ್ರತಿಫಲ ಸಿಕ್ಕುತ್ತೆ. ಪೌಲ ತನ್ನ ಎಕ್ಸ್ಪೀರಿಯನ್ಸಿಂದ ಬರಿತಾನೆಂದರೆ, ಲೆಟ್ ಅಸ್ ನಾಟ್ ಬಿ ವೆರಿ ಇನ್ ವೆಲ್ ಡೂಯಿಂಗ್, ಫಾರ್ ಇನ್ ಡ್ಯೂ ಸೀಸನ್, ಸ್ವಾಮಿಯ ಸಮಯದಲ್ಲಿ, ಸಮಯದಲ್ಲಿ ನಮಗೆ ಏನು ಸಿಕ್ಕುತ್ತೆ ಅಂತೆ? ಪ್ರತಿಫಲ ಸಿಕ್ಕುತ್ತೆ ಅಂತೆ. ಪ್ರಿಯರೇ, ನೀವು ನಾನು ದೇವರ ಮಕ್ಕಳಾಗಿದ್ದೇವೆ. ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಿ ಹ್ಯಾಸ್ ಕಾಲ್ಡ್ ಅಸ್ ಟು ಡೂ ಗುಡ್ ಆ್ಯಂಡ್ ವಿ ವಿಲ್ ಡೂ ಗುಡ್ ಟಿಲ್ ದ ಎಂಡ್ ಆಫ್ ಅವರ್ ಲೈಫ್. ಆಮೆನ್. ನಮಗೆ ಏನೇ ಹೋರಾಟ ಬರಲಿ, ಏನೇ ಒಂದು ಅವಮಾನ ಆಗಲಿ, ಜನರು ನಮ್ಮನ್ನು ಮರೆತು ಹೋಗಲಿ, ಎಂಥದೇ ಪರಿಸ್ಥಿತಿ ಬಂದರೂ ನಾವು ಮಾತ್ರ ಮನಗುಂದದೇ ಇದ್ದರೆ, ಪ್ರಿಯರೇ, ಅಲ್ಲಿ ಒಂದು ಕಂಡೀಷನ್ ಇದೆ. ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ನಮಗೆ ಫಲ ಸಿಕ್ಕುತ್ತೆ. ಅಂದರೆ ಅರ್ಧಕ್ಕೆ ನಾವು ಬಿಟ್ಟರೆ ನಮಗೆ ಫಲ ಸಿಕ್ಕುವುದಿಲ್ಲ. ಹಾಗೆ ಯಾರಿಗಾದರೂ ಆಗಿದೆ ಪ್ರಿಯರೇ. ನಮ್ಮ ಬೈಬಲ್ಗಳನ್ನು 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 8ನೇ ವಚನ. ಆ್ಯಂಡ್ ಇಟ್ ಫೆಲ್ ಆನ್ ಅ ಡೇ ದಟ್ ಎಲಿಷಾ ಪಾಸ್ ಟು ಶುನಮನ್ ವೇರ್ ವಾಸ್ ಅ ಗ್ರೇಟ್ ವುಮನ್ ಆ್ಯಂಡ್ ಶಿ ಕನ್ಸ್ಟ್ರೇನ್ಡ್ ಹಿಮ್ ಟು ಈಟ್ ಬ್ರೆಡ್. ಆ್ಯಂಡ್ ಸೋ ಇಟ್ ವಾಸ್ ದಟ್ ಆಸ್ ಆಫ್ಟ್ ಆಸ್ he passed by, he turned in thither to eat bread. And she said unto her husband, Behold, now I perceive that this is a holy man of God, which passeth by us continually. Let us make a little chamber, I pray thee, on the wall, and let us set for him there a bed, and a table, and a stool, and a candlestick. And it shall be, when he cometh to us, that he shall turn in thither. And it fell on a day that he came thither, and he turned into the chamber and lay there. Hallelujah. ಪ್ರಿಯರೇ, ಇದೊಂದು ಶುನಮೈಟ್ ಸ್ತ್ರೀಯ ಬಗ್ಗೆ ಇಲ್ಲಿ ನಾವು ಕತೆ ಕೇಳ್ತಾ ಇದ್ದಾವೆ. ಇವಳು ಏನನ್ನು ಮಾಡಿದ್ಲೆ ಅಂದರೆ, ಅವಳು ದೇವರ ಸೇವಕನ್ನು ಗುರುತಿಸಿದ್ಲು. ನಾನು ಈ ವಚನವನ್ನು ಧ್ಯಾನ ಮಾಡಬೇಕಾದ್ರೆ ಒಂದು ಥಾಟ್ ನನಗೆ ಬಂತು. ಶಿ ಮಸ್ಟ್ ಬಿ ಅ ವುಮನ್ ಹೂ ವಾಸ್ ವೆರಿ ಹಾಸ್ಪಿಟೇಬಲ್. ಅವಳು ಅನೇಕ ಜನರಿಗೆ ಸಹಾಯ ಮಾಡುವ ಒಂದು ಮನಸ್ಸು ಅವಳಲ್ಲಿ ಇರಬೇಕು. ಅವಳು ಒಳ್ಳೆ ಸತ್ಕಾರಗಳನ್ನು ಮಾಡುವ ಒಂದು ಸ್ತ್ರೀ ಆಗಿರಬೇಕು. ಆ ಪಟ್ಟಣದಲ್ಲಿ, ಶುನೆಮೆಟ್ ಅಂತ ಪಟ್ಟಣದಲ್ಲಿ ಅನೇಕ ಜನರಿದ್ದರು. ದೇ ವರ್ ಲಾಟ್ ಆಫ್ ಪೀಪಲ್. ಎಲಿಷಾ ಅಲ್ಲಿ ಹೋಗ್ತಾ ಬರ್ತಾ ಇರೋದು ಜನರು ಅವನನ್ನು ನೋಟಿಸ್ ಮಾಡಿದ್ದಾರೆ. ಆದರೆ ಯಾರ ದೃಷ್ಟಿಗೆ ಅಥವಾ ಯಾರ ಮನಸ್ಸಿಗೆ ಈ ಒಂದು ಸತ್ಕಾರ್ಯ ಮಾಡಬೇಕಂತ ಆಲೋಚನೆ ಬಂದಿಲ್ಲ. ವಿ ಸಿ ದ್ಯಾಟ್ ದಿಸ್ ಲೇಡಿ, ದ
woman of Shunammite, she was a well-to-do woman. She was well recognized in the society. She must be having a lot of friends around her. But she was a woman who noticed this man of God. What I felt when I was meditating upon it, that she must be a woman who always wanted to help others. ಅವಳಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋ ಒಂದು ಮನಸ್ಸಿತ್ತು ಪ್ರಿಯರೇ. ಶಿ ನೋಟಿಸ್ಡ್ ದಿಸ್ ಮ್ಯಾನ್ ಆಫ್ ಗಾಡ್. ನಾವು ಇಷ್ಟು ನಮ್ಮ ಹತ್ರ ಎಲ್ಲ ಸಂಗತಿಗಳಿದ್ರೂ ಸಹ ನಾವು ಇನ್ನೊಬ್ಬರ ಬಗ್ಗೆ ಗಮನಿಸ್ತಾವ? Do we think about others? Do we think about other servants of God? Do we really for some time take time to realize what is happening with that man of God? ಪ್ರಿಯರೇ, ಇವಳಿಗೆ ಯಾರೂ ಅವನಿಗೆ ಸಹಾಯ ಮಾಡು ಅಂತ ಹೇಳಲಿಲ್ಲ. There was nobody who asked her to help him. Neither did Elisha come to her and say, I need help. But this woman who was continuously, constantly doing good to other people. We understand, it's my understanding, ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಇದು ನನ್ನ ಒಂದು ಆಲೋಚನೆ ಅಂದರೆ, ಈ ದೇವರ ಸೇವಕನ ಅವಳು ಗುರ್ತಿಸಿ ಅವಳ ಗಂಡನ ಹತ್ರ ಹೋಗಿ ಅವಳು ಮಾತಾಡ್ತಾಳೆ. ಸೇವಕ ಮೊದಲು ಅವನಿಗೆ ಊಟಕ್ಕೆ ಕರೀತಾಳೆ, ಊಟವನ್ನು ಕೊಡ್ತಾಳೆ. ಆಮೇಲೆ ಶಿ ಥಿಂಕ್ಸ್ ಅವನು ನಮ್ಮ ಊರಿಗೆ ಸೇವೆ ಮಾಡಲಿಕ್ಕೆ ಬರ್ತಾನೆ, ಅವ್ರಿಗೆ ನಾನು ಏನಾದರೂ ಒಂದು ಮಾಡಬೇಕು, ಅ ಪ್ಲೇಸ್ ಆಫ್ ರೆಸ್ಟ್, ದೊಡ್ಡ ಒಂದು ಅರಮನೆ ಕಟ್ಟಬೇಕಂತ ಅವಳು ಆಲೋಚನೆ ಮಾಡಿಲ್ಲ. ಒಂದು ಸಣ್ಣ ಕೋಣೆ, ಆ ಕೋಣೆದಲ್ಲಿ ಅವನಿಗೆ ಬೇಕಿದ್ದ ಸ್ವಲ್ಪ ವಸ್ತು, ಒಂದು ಟೇಬಲು, ಒಂದು ಚೇರು, ಒಂದು ಫ್ಯಾನು, ಒಂದು ಲೈಟು, ಒಂದು ಬೆಡ್ ಟು ರೆಸ್ಟ್. ವಾಸ್ ಸೋ ಥಾಟ್ಫುಲ್. ದಿಸ್ ವುಮೆನ್ ಮಸ್ಟ್ ಬಿ ಡೂಯಿಂಗ್ ಗುಡ್ ಕಂಟಿನ್ಯೂಸ್ಲಿ. ಅದಕ್ಕೆ ತಾನೇ ಎಲಿಷನು ಅಲ್ಲಿ ಹೋಗಬೇಕಾದ್ರೆ ಅವರ ಬಗ್ಗೆ ಅವಳಿಗೆ ಯೋಚನೆ ಬಂತು. ಹಲ್ಲೆಲೂಯಾ. ಪ್ರಿಯರೇ, what we understand, she was not weary in doing good. She was thinking about others. She was helping others. She was there, a well-reputed woman, but yet she was the one who was a blessing to so many people. But ನಾವು ಮುಂದೆ ವಚನ ನೋಡ್ತೇವೆ, ಅವಳ ಜೀವನದಲ್ಲಿ ಒಂದು ಕೊರತೆ ಇತ್ತು. ಶಿ ಹ್ಯಾಡ್ ಅ ಲ್ಯಾಕ್ ಇನ್ ಹರ್ ಲೈಫ್. ಅವಳ ಜೀವನದಲ್ಲಿ ಒಂದು ಕೊರತೆ ಇತ್ತು. ಅವಳಿಗೆ ಒಂದು ಬ್ರೇಕ್ ಥ್ರೂ ಆಗಬೇಕಾಗಿತ್ತು, ಅವಳಿಗೆ ಒಂದು ಮಗು ಬೇಕಾಗಿತ್ತು. ಅವಳ ಕತೆ ಇಷ್ಟೊಂದು ಇದ್ದರೂ ಸಹ ಅವಳ ಕತೆಯನ್ನು ಅವಳು ಬದಿಗೆ ಇಟ್ಟು ಶಿ ವಾಸ್ ಕನ್ಸಿಡರಿಂಗ್ ಅದರ್ ಪೀಪಲ್. ಶಿ ವಾಂಟೆಡ್ ಟು ಹೆಲ್ಪ್ ಅದರ್ಸ್. ಶಿ ವಾಸ್ ಕಂಟಿನ್ಯೂಸ್ಲಿ ನಾಟ್ ವೇರಿ ಇನ್ ಡೂಯಿಂಗ್ ಗುಡ್. ಅವಳ ಮನಸ್ಸು ಕುಂದಿ ಹೋಗಿಲ್ಲ. ಅವಳಿಗೆ ಎಂಥದೇ ಅವಶ್ಯಕತೆ ಇದ್ದರೂ ಸಹ ಅವಳು ತನ್ನ ಅವಶ್ಯಕತೆಯನ್ನು ಬದಿಗೆ ಇಟ್ಟು ಒಳ್ಳೆಯದೇ ಮಾಡ್ತಾ ಇದ್ಲು. ದೇವರ ಸೇವಕನು ಗುರ್ತಿಸಿದ್ಲು. ದೇವರ ಸೇವಕನಿಗೆ ಮಾಡೋ ಸಹಾಯ ಅವಳು ಮಾಡ್ತಾ ಇದ್ಲು. ಪ್ರಿಯರೇ, ಆವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಎಲಿಷನ ಕಣ್ಣನ್ನು ತೆರೆದ್ರು. ಆಮೆನ್. ಎಲಿಷಾ ತನ್ನ ಸೇವಕ ಗೆಹಜಿಗೆ ಕೇಳ್ತಾರೆ, ಇವಳಿಗೆ ಏನು ಕೊರತೆ ಇದೆ? ಪ್ರಿಯರೇ, ಇಲ್ಲಿ ನಾನು ಏನು ಕಲಿತೆ ಅಂದರೆ, ದ ಥಿಂಗ್ಸ್ ದಟ್ ಶಿ ವಾಸ್ ವೇಟಿಂಗ್ ಫಾರ್, ಶಿ ವಾಸ್ ನಾಟ್ ವೆರಿ ಇನ್ ವೆಲ್ ಡೂಯಿಂಗ್. ಇವತ್ತು ನಮ್ಮ ಒಂದು ಮನೋಭಾವ ಹೇಗೆ ಇದೆ ಅಂದರೆ, ಲೆಟ್ ಮೀ ಗೆಟ್ ಸೆಟಲ್ಡ್ ಫಸ್ಟ್, ಲೆಟ್ ಎವ್ರಿಥಿಂಗ್ ಗೋ ರೈಟ್ ವಿತ್ ಮೀ ಫಸ್ಟ್. ನನ್ನ ಎಲ್ಲ ಅಗತ್ಯತೆಗಳು ಪೂರೈಸಲಿ, ನನಗೆ ಬೇಕಿದ್ದ ಸಂಗತಿಗಳು ನನಗೆ ಮೊದಲು ಸಿಕ್ಕಲಿ, ಆಮೇಲೆ ನಾನು ಬೇರೆಯವ್ರಿಗೆ ಒಳ್ಳೆಯದು ಮಾಡ್ತಾನೆ. ನನ್ನ ಹತ್ರ ನನಗೆ ಬೇಕಿದ್ದಷ್ಟು ಇದ್ದು ನನಗೆ ನಾಳೆಗೆ ಆಗೋಷ್ಟು ಇದ್ದ ಮೇಲೇ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾನೆ ಅಂತ ನಮ್ಮ ಮನೋಭಾವ ಇದೆ. ಪ್ರಿಯರೇ, ನಮ್ಮ ಕೊರತೆಗೆ ಎಂಡ್ ಆಗೋದೇ ಇಲ್ಲ. Our wants will never get over. There we always have so many wants. ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು. ಅದನ್ನು ಬದಿಗೆ ಇಟ್ಟು ಆರ್ ವಿ ಡೂಯಿಂಗ್ ಗುಡ್? ಇಲ್ಲಿ ಅವಳು ತನಗೆ ಬೇಕಿದ್ದ ಅಗತ್ಯತೆಗಳು, ಶಿ ಮಸ್ಟ್ ಬಿ ಓನ್ ಔಟ್, she must be insulted, she must be humble, she must be spoken about. ಅನೇಕ ಸಂಗತಿ ಆಗ್ತಾ ಇರ್ಬೋದು ಆ ಪಟ್ಟಣದಲ್ಲಿ ಅವಳ ಬಗ್ಗೆ. ಆದರೆ ಎಲ್ಲ ತನ್ನ ಸಂಗತಿಯನ್ನು ಬದಿಗೆ ಇಟ್ಟು she came out to help. Hallelujah. She came out to do good. ಇನ್ನೊಬ್ಬ ಸೇವಕನಿಗೆ ಒಳ್ಳೆಯದು ಮಾಡಲಿಕ್ಕೆ ಹೊರಗೆ ಬಂದು ಪ್ರತಿಫಲ ಏನಾಯಿತು? ಅದೇ ಅಧ್ಯಾಯದ ಒಂದು ವಚನ ನಾವು ಓದ್ಕೊಳ್ವಾ.
And 14ನೇ ವಚನ, and he said, what then is it to be done for her? And Gehazi answered, verily she hath no child and her husband is old. ಇದು ಅವಳ ಅಗತ್ಯತೆ ಪ್ರಿಯರೇ. And he said, call her. When he called her, she stood in the door. And he said, about this season, hallelujah, hallelujah, ದೇವರ ವಾಕ್ಯ ಏನು ಹೇಳುತ್ತೇನೆ ಅಂದರೆ, in due season, amen. ಎಲ್ಲರೂ ಒಂದ್ಸರ್ತೆ ನಾವು ಏಮೇನ್ ಹೇಳುವ ಪ್ರಿಯರೇ? ಸುಂದರವಾಗಿ ಬರ್ದಿದೆ ಅಂದರೆ ಇನ್ ಡ್ಯೂ ಸೀಸನ್. ಇಲ್ಲಿ ಡ್ಯೂಸ್ ಮನಗುಂದದೆ ಇದ್ದರೆ ತಕ್ಕ ಸಮಯದಲ್ಲಿ. ಆಮೆನ್. ಸೋ ಬ್ಯೂಟಿಫುಲ್. ಇಲ್ಲಿ ಹಾಗೆ ಬರ್ದಿದೆ ಅಂದರೆ ಆ ಸಮಯದಲ್ಲಿ, ಇನ್ ಡ್ಯೂ ಸೀಸನ್ ಸಮಥಿಂಗ್ ಹ್ಯಾಪನ್ ಟು ಹರ್. ವಾಟ್ ಹ್ಯಾಪನ್ ಟು ಹರ್? ಆ್ಯಂಡ್ ಹಿ ಸೆಡ್, ಅಬೌಟ್ ದಿಸ್ season, according to the time of life, thou shalt embrace a son. And she said, nay, my lord, thou man of God, do not lie unto thy handmaid. And the woman conceived and bare a son at that season. Hallelujah. ಆ ಒಂದು ಸಮಯದಲ್ಲಿ, ಆ ಒಂದು ಸೀಸನಲ್ಲಿ ಪ್ರಿಯರೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸೀಸನ್ ದಟ್ ಕಮ್ಸ್ ಇನ್ ಅವರ್ ಲೈಫ್. ಇಫ್ ವಿ ಕಂಟಿನ್ಯೂ ಟು ಡೂ ಗುಡ್, ನಾವು ಒಳ್ಳೆಯದೇ ಮಾಡ್ಕೊತ ಬಂದರೆ, ಮನಗುಂದದೆ ಇತ್ಕೊಂಡು ಇನ್ನೊಬ್ಬರಿಗೆ ನಾವು ಒಳ್ಳೆಯದೇ ಮಾಡ್ಕೊಂಡು ಬಂದರೆ ಪ್ರಿಯರೇ, ಸಮಯದಲ್ಲಿ, ದೇವರ ಸಮಯದಲ್ಲಿ ಒಂದು ಅದ್ಭುತ ನಮ್ಮ ಜೀವನದಲ್ಲಿ ಆಗುತ್ತೆ. ನಾವು ಬಾಯಿ ತೆಗೆದು ಈ ಸೇವಕನಿಗೆ ಆ ಸೇವಕನಿಗೆ ಇಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ಬೇಕಂತ ಇಲ್ಲ. ಇವಳು ಅವಳ ಮನಸ್ಸಲ್ಲೇ ಇಟ್ಕೊಂಡ್ಲು. ಶಿ ನ್ಯೂ ದಟ್ ಎಲಿಶಾ ವಾಸ್ ಅ ಮೈಟಿ ಮ್ಯಾನ್ ಆಫ್ ಗಾಡ್. ಅವನ ಮೂಲಕ ಅನೇಕ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಆಗ್ತಾ ಇತ್ತು. ಅವಳು ಅವನಿಗೆ ರೂಮ್ ಕಟ್ಟೋಕ್ಕಿಂತ ಮುಂಚೆನೇ ಅವನಿಗೆ ಊಟಕ್ಕೆ ಕರೆಯೋಗ ಮೊದಲು ಹೇಳ್ಬೋದಿತ್ತು, ಪ್ರಾಫೆಟ್ ಎಲಿಶಾ, ಐ ಹ್ಯಾವ್ ಅ ರಿಕ್ವೆಸ್ಟ್, ನನಗೆ ಒಂದು ಬೇಡಿಕೆ ಇದೆ, ನನಗೆ ಮಕ್ಕಳಾಗ್ತಾ ಇಲ್ಲ, ದಯಮಾಡಿ. ದೆರ್ ಈಸ್ ನಥಿಂಗ್ ರಾಂಗ್. ನಾನು ಅದ ವಿಷಯದಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅವಳು ಮೇ ಬಿ ಶಿ ವಾಸ್ ಅ ವುಮೆನ್ ಆಫ್ ಇಂಟಗ್ರಿಟಿ. ಅದಕ್ಕೆ ಅವಳು ತನ್ನ ಪ್ರಾಬ್ಲಮನ್ನು ಅವನ ಮುಂದೆ ಹೇಳಿರ್ಲಿಕ್ಕಿಲ್ಲ. ಬಟ್ ವಿ ಹ್ಯಾವ್ ಅ ಗಾಡ್ ಹೂ ವಾಚಸ್ ಅಸ್, who knows our lack, who knows what we desire, who knows how to bless us with good things. Amen. ಆ ಒಂದು ಕೊರತೆಯನ್ನು ಸ್ವಾಮಿಗೆ ಗೊತ್ತಿತ್ತು, ತನ್ನ ಸೇವಕನಿಗೆ ತಿಳಿಯಪಡಿಸಿದ್ರು. ಅಷ್ಟೇ ಅಲ್ಲ, ಅವಳಿಗೆ ಸರಿಯಾದ ಸಮಯಕ್ಕೆ, ಇನ್ ಡ್ಯೂ ಸೀಸನ್, ದೋ ಇಟ್ ವಾಸ್ ಇಂಪಾಸಿಬಲ್, ಯಾಕೆಂದ್ರೆ ಅವಳ ಗಂಡನಿಗೆ ತುಂಬ ವಯಸ್ಸಾಗಿತ್ತು, ಮಕ್ಕಳಾಗೋ ಚಾನ್ಸಸ್ ಇರಲಿಕ್ಕಿಲ್ಲ. ಆದರೆ ಅವಳು ಮನಗುಂದದೆ ಅವಳು ಒಳ್ಳೆ ಕೆಲಸ ಮಾಡಿದ್ಲು. ಇನ್ ಡ್ಯೂ ಸೀಸನ್ ಶಿ ಗಾಟ್ ಹರ್ ರಿವಾರ್ಡ್. ಪ್ರಿಯರೇ, ಇವತ್ತು ಜನ ಏನಾದರೂ ಅಂದ್ಕೊಳ್ಳಿ, ಇವತ್ತು ಲೋಕಕ್ಕೆ ಒಳ್ಳೆಯದಕ್ಕೆ ಕೆಟ್ಟದೇ ಕೊಡಲಿ, ಇವತ್ತು ಲೋಕ ನಾವು ಮಾಡಿದ ಒಳ್ಳೆಯದಕ್ಕೆ ನಮಗೆ ತಿರುಗಿ ಪ್ರತಿಫಲ ಕೆಟ್ಟದೇ ಕೊಡಲಿ. ವಿ ಆರ್ ನಾಟ್ ಹಿಯರ್ ಟು ಸಿ ವಾಟ್ ದ ವರ್ಲ್ಡ್ ಈಸ್ ಗೋಯಿಂಗ್ ಟು ಡೂ. ವಿ ಆರ್ ಕಾಲ್ಡ್ ಟು ಡೂ ಗುಡ್. ವಿ ಆರ್ ಕಾಲ್ಡ್ ಟು ಸೋ ಗುಡ್, ಟು ಡೂ ಗುಡ್ and not be weary. If we are not weary, at the right time we will get our reward. Amen. ನಮ್ಮ ಒಂದು ಬಹುಮಾನ ಜನರಿಂದ ಬರುವುದಿಲ್ಲ ಪ್ರಿಯರೇ, ನಮ್ಮ ಬಹುಮಾನ ಬರುವುದು ನಮ್ಮ ಸ್ವಾಮಿಯಿಂದ. ಒಂದು ವಚನ ಬಹಳ ಸುಂದರವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ದಯಮಾಡಿ ನಿಮ್ಮ ಬೈಬಲ್ಗಳಲ್ಲಿ ಓದ್ರಿ. ಓಪನ್ ಯೋರ್ ಬೈಬಲ್ಸ್ ಟು ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 6 and verse 10. It says, for God is not unrighteous to forget your work and labor of love which you have shown toward his name, in that ye have ministered to the saints and do minister. Hallelujah. ಇನ್ನೊಂದು ಸರ್ತೆ ಓದ್ತಾನೆ, for God is not unrighteous. Amen. Your God and my God is not unrighteous to forget our work. To forget our work. ಯಾರು ಮರೀತಾರೆ ಗೊತ್ತಾ ಪ್ರಿಯರೇ? ಜನರು ಮರೀತಾರೆ. ನಾವು ಮಾಡಿದ ಉಪಕಾರಗಳನ್ನು ಜನರು ಮರೀತಾರೆ. ದೇ ಫಾರ್ಗೆಟ್. ಒಂದು ಸ್ವಲ್ಪ ಮೇಲೆ ಬಂದ ತಕ್ಷಣ ಯಾರು ಅವ್ರಿಗೆ ಕೈ ಕೊಟ್ಟು ಮೇಲೆ ತಕೊಂಡು ಬಂದ್ರಲ್ಲ ಅವರನ್ನು ಮರೀತಾನೆ. ಇವತ್ತೊಂದು ಮಾತು ನಾವು ಎಲ್ಲರೂ ಕಲಿಬೇಕೆಂದರೆ, ನಾವು ಕೀಳ ಸ್ಥಾನದಲ್ಲಿ ಇರಬೇಕಾದ್ರೆ, ವೆನ್ ವಿ ಹ್ಯಾಡ್ ಸೋ ಮೆನಿ ಲ್ಯಾಕ್ಸ್ ಇನ್ ಅವರ್ ಲೈಫ್, ವೆನ್ ವಿ ಡಿಂಟ್ ನೋ ವೇರ್ ಟು ಗೋ, ವೆನ್ ವಿ ಡಿಂಟ್ ಹ್ಯಾವ್ ಎನಿಥಿಂಗ್ ಟು ಡೂ, ಯಾರೋ ಒಬ್ಬರು ಬಂದು ನಮಗೆ ಒಂದು ಸಹಾಯದ ಕೈ ಕೊಟ್ರಲ್ಲ ಪ್ರಿಯರೇ, ಅವರನ್ನು ಎಂದೂ ಮರಿಬೇಡಿ. ನೆವರ್ ಫಾರ್ಗೆಟ್. ಮೊದಲನೇದಾಗಿ ದೇವರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಆದರೆ ನಮಗೆ ಯಾರು ಸಹಾಯ ಮಾಡಿದರು? ಇಷ್ಟೇ
ದೊಡ್ಡವ್ರು ನಾವಾಗಲಿ, ನಿನ್ನೆ ನಾನು ಪಾಸ್ಟ್ರು ಮಾತಾಡ್ತಾ ಇದ್ದೆವು, ನಮಗೆ ಮದುವೆಯಾಗಿ 33 ವರ್ಷ ಆಗಿದೆ. ಆದರೆ ನಮಗೆ ಇಬ್ಬರ ಮಧ್ಯದಲ್ಲಿ ಯಾರು ನಿಲ್ತು ನಮ್ಮ ಪ್ರಪೋಸಲನ್ನು ಮುಂದೆ ತಗೊಂಡೋದ್ರು. ಎಲ್ಲರಿಗೂ ಒಂದು ಪ್ರಶ್ನೆ, ಅವರಿರೋದು ಧಾರವಾಡ, ನೀನಿರೋದು ಬಾಂಬೆ, ಹೇಗೆ ಆಯಿತು ಇದು ಅಂತ. ಅದೊಂದು ದೊಡ್ಡ ಒಂದು ಸಾಕ್ಷಿ ನಮ್ಮದು. ಆದರೆ ಸಹ ದೇವರು ಒಬ್ಬರನ್ನು ಕಲಿಸಿದ್ರು. ಅವರು ನಮ್ಮ ಮನೆಗೆ ಬಂದು ಈ ಎರಡು ಕುಟುಂಬ ಒಂದು ಮಾಡಲಿಕ್ಕೆ, ದೇವರ ಒಂದು ಅದ್ಭುತ ಪ್ಲ್ಯಾನಲ್ಲಿ ನಮ್ಮನ್ನು ಸೇರಿಸಲಿಕ್ಕೆ ಯಾರನ್ನು ಉಪಯೋಗಿಸಿದ್ರಲ್ಲ, ಅವರನ್ನು ಇವತ್ತಿಗೂ ನಾವು ಮರ್ತಿಲ್ಲ ಪ್ರಿಯರೇ. ಅವ್ರು ಬೇರೆ ಊರಲ್ಲಿದ್ದಾರೆ, ನಾವು ಬೇರೆ ಊರಲ್ಲಿದ್ದೇವೆ, ಬಟ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ಯೂಸಿಂಗ್ ದ್ಯಾಟ್ ಪರ್ಸನ್. ನಾವು ಬ್ಯಾಂಗ್ಳೂರಿಗೆ ಬಂದಾಗ, ನಾವು ಕಷ್ಟದಲ್ಲಿ ಇರುವಾಗ ಯಾರೋ ಒಬ್ಬರು ನಮಗೆ ಸಹಾಯ ಮಾಡಿದರು. ಒಂದು ಸಿಸ್ಟರ್ ನಮ್ಮ ಮನೆ ಹುಡ್ಕೊಂಡು ಬಂದು ನಮಗೆ ರೇಷನ್ ಕೊಟ್ಟು ಹೋದರು. ಈ ಲಾಕ್ಡೌನ್ ಸಮಯದಲ್ಲಿನೂ ಎಷ್ಟೋ ಜನರಿಗೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ಪ್ರಿಯರೇ, ಮರಿಬೇಡಿ, ದೇವರಿಂದ ಪ್ರತಿಫಲ ಬರೋದು ಬಂದೇ ಬರುತ್ತೆ. ಆದರೆ ನೀವು ನಾನು ಸಹ ನಾವು ಅನ್ಗ್ರೇಟ್ಫುಲ್, ಅನ್ಥ್ಯಾಂಕ್ಫುಲ್ ಆದ ಜನರು ಆಗದೇ ಇದ್ದರೂ ಪ್ರಿಯರೇ, ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬಟ್ ಯಾರು ಸಹಾಯ ಮಾಡಿದರೋ, ಕೆಲವರು ಇಷ್ಟು ದೇವರ ಸೇವಕನನ್ನು ಇಷ್ಟು ಚಂದ ರೀತಿಯಲ್ಲಿ ನೋಡ್ತಾರೆ. ನಾವು ಸಹ ಬೇರೆ ಬೇರೆ ಕಡೆ ಸೇವೆಗೆ ಹೋದಾಗ ಅವ್ರಿಗೆ ಗೊತ್ತಾಯಿತು ನಾವು ಬರ್ತಾ ಇದ್ರೆ ಫೋನ್ ಮಾಡ್ತಾರೆ, ನೀವು ನಮ್ಮ ಊರಿಗೆ ಬಂದಿದ್ದೀರಿ, ನೀವು ನಮ್ಮ ಮನೇಲೇ ಬರಬೇಕು, ನಮ್ಮ ಮನೇಲೇ ಕುತ್ಕೊಳ್ಬೇಕು ನೀವು ಅಲ್ಲಿ. ಇಷ್ಟು ಪ್ರಿಯರೇ, ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತ ಇರ್ತಾರೆ, ಬಟ್ ಅವ್ರದ್ದೊಂದು ಅತಿಥಿ ಸತ್ಕಾರ, ದ ವೇ ದೆ ಟ್ರೀಟ್ ಅಸ್, ದ ವೇ ದೆ ಲವ್ ಅಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಅಲ್ಲಿ ಊಟದು ಒಂದು ಸ್ಪ್ರೆಡ್ ಇರ್ಬೋದು, ಇಷ್ಟು ಬೇರೆ ಬೇರೆ ಥರದ್ದು ಇರ್ಬೋದು, ಬಟ್ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ದ ಹಾರ್ಟ್ ದೇ ಹ್ಯಾವ್ ಟು ಬ್ಲೆಸ್ ದ ಸರ್ವೆಂಟ್ಸ್ ಆಫ್ ಗಾಡ್. ಆ್ಯಂಡ್ ಹೂ ಈಸ್ ಗೋಯಿಂಗ್ ಟು ರಿವಾರ್ಡ್ ದೆಮ್. ನನಗೆ ಆ ವಾಕ್ಯ ಭಾಳ ಇಷ್ಟ ಆಯಿತು ನಾನು ಓದಿದಾಗ. ಇಟ್ ಸೇಸ್ ದಟ್ ಫಾರ್ ಗಾಡ್ ಈಸ್ ನಾಟ್ ಅನ್ರೈಚಸ್ ಟು ಫಾರ್ಗೆಟ್ ಯುವರ್ ವರ್ಕ್. ಇವತ್ತು ನೀವು ಅನೇಕ ಸೇವಕರಿಗೆ ಸಹಾಯ ಮಾಡಿದ್ದೀರಾ, ಅನೇಕ ಸೇವಕರಿಗೆ ನಿಮ್ಮ ಮನೇಲಿ ಉಳ್ಕೊಳ್ಳಿಕ್ಕೆ ಸ್ಥಳ ಕೊಟ್ಟಿದ್ದೀರಾ. ಕೆಲವರು ಮನೆ ಕಟ್ಟುವಾಗ ಹೇಳ್ತಾರೆ, ನಾವೊಂದು ಸ್ಪೆಷಲ್ ರೂಮ್ ಕಟ್ತಾ ಇದ್ದಾವೆ, ಯಾಕೆಂದರೆ ಯಾರೇ ಸೇವಕರು ಬಂದರೆ ಅಲ್ಲಿ ಬಂದು ಇರ್ಕೊಳ್ಬೋದು ಅವರು. ಪ್ರಿಯರೇ, ಎಂಥ ಒಂದು ಆಶೀರ್ವಾದ. They are doing good. They are doing good even in this wicked world. ಆದರೆ ಅವರ ಅತಿಥಿ ಸತ್ಕಾರವನ್ನು ನೋಡುವ ಒಬ್ಬರು ಇದ್ದಾರೆ. ಅವರು ಯಾರೆಂದರೆ ನಮ್ಮ ದೇವರು. Our God is mindful of small things and big things. ನಮ್ಮ ದೇವರು ಬರೇ ದೊಡ್ಡ ದೊಡ್ಡ ಅದ್ಭುತ ಬೂಮ್ ಬಾಮ್ ಅಲ್ಲಿ ಇದ್ದಾರೆ ಖಂಡಿತ. ಆದರೆ ಈ ಸಣ್ಣ ಸಣ್ಣ ವಿಷಯದಲ್ಲಿ He is mindful of His people. When He is mindful of His people so much, how much is He mindful of His servant? ಇನ್ನೊಂದು ಸರ್ತಿ ಆ ವಾಕ್ಯವನ್ನು ಓದ್ಕೊಂಡು ನಾವು ಮುಗಿಸುವ ಪ್ರಿಯರೇ. For God is not unrighteous to forget your work and labor of love which you have shown toward Him, His name, in that you have ministered to the saints and do minister. Hallelujah, hallelujah. ಮನಗೊಂದದೇ ಇರಲಿ, ನಿಮ್ಮ ಮನಗೊಂದದೇ ಇದ್ದು ತಕ್ಕ ಸಮಯದಲ್ಲಿ ನೀವು ಫಲವನ್ನು ನೋಡ್ತೀರಿ ಪ್ರಿಯರೇ. ಆ ಶುನಮೈಟ್ ಸ್ತ್ರೀ ಬಗ್ಗೆ ನಾವು ನೋಡ್ತೇವೆ, ಸರಿಯಾದ ಸಮಯಕ್ಕೆ ಅವಳಿಗೆ ಒಂದು ಬ್ರೇಕ್ ಥ್ರೂ ಬಂತು. ಈ ವಾಕ್ಯದಲ್ಲಿ ಹೇಳ್ತೆ ಅಂದರೆ ನಮ್ಮ ದೇವರು ಅನೀತಿವಂತ ದೇವರು ಅಲ್ಲ ಪ್ರಿಯರೇ, ನೀತಿಯುಳ್ಳ ದೇವರು. ಒಂದು ಲೋಟ ನೀರು ಕೊಟ್ಟರು ಅದರ ಬಗ್ಗೆ ಪ್ರತಿಫಲ ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ಪ್ರಾರ್ಥನೆ ಮಾಡೋ, ದೇವರೇ ನನಗೆ ಆ ಹೃದಯವನ್ನು ಕೊಡು. ನಾನು ಕುಂದಿ ಹೋಗಿದ್ದೇನೆ ಸ್ವಾಮಿ, ಅನೇಕರಿಗೆ ಸಹಾಯ ಮಾಡಿದ್ದೇನೆ, ಆದರೆ ನನಗೆ ಅದರ ಪ್ರತಿಫಲ ರಿಜೆಕ್ಷನ್. ಬಟ್ ಟುಡೇ ಲಾರ್ಡ್ ಐ ವಿಲ್ ಕಂಟಿನ್ಯೂ ಟು ಡೂ ಗುಡ್ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಕರ್ತನೆ, ನಿಮ್ಮ ವಾಕ್ಯ ಇಷ್ಟು ಸ್ಪಷ್ಟವಾಗಿದೆ ಸ್ವಾಮಿ. ಎಷ್ಟೋ ಸರ್ತೆ ನಾವು ಒಳ್ಳೆಯದನ್ನು ಮಾಡಿ ಸ್ವಾಮಿ ನಮಗೆ ಎಷ್ಟೋ ಜನ ರಿಜೆಕ್ಟ್ ಮಾಡಿದ್ದಾರೆ, ಎಷ್ಟೋ ಜನ ನಮಗೆ ಉಲ್ಟಾ ನಿಲ್ತಿದ್ದಾರೆ. ನಮ್ಮ ಸ್ವಂತದವರು ಕರ್ತನೆ, ನಮ್ಮ ಸ್ವಂತ ಅಣ್ಣ ತಮ್ಮ ಆಗಿರ್ಬೋದು ಕರ್ತನೆ, ನಮ್ಮ ಸ್ವಂತ ಕುಟುಂಬದವರಾಗಿರ್ಬೋದು, ನಮ್ಮ ಜೊತೆ ಕೆಲಸ ಮಾಡುವವರಾಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ನೆಂಟರು ಆಗಿರ್ಬೋದು. ಇಷ್ಟೋ ಜನರು ಸ್ವಾಮಿ ಇವತ್ತು ನನ್ನನ್ನು ಇಟ್ಕೊಂಡು ನಮ್ಮ ಮನಸ್ಸು ಮುರಿದೋಗಿದೆ. ಯಾಕೆ ನಾವು ಒಳ್ಳೆಯದು ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಆದರೆ ಇವತ್ತು ನಿಮ್ಮ ವಾಕ್ಯ ಹೇಳುತ್ತೆ, ಮನಗುಂದದೇ ಇದ್ದರೆ ತಕ್ಕ
ತಕ್ಕ ಸಮಯದಲ್ಲಿ ನಮಗೆ ಫಲ ಕೊಡ್ತಾರೆ. ಇಟ್ಸ್ ಸಚ್ ಎನ್ ಎನ್ಕರೇಜಿಂಗ್ ಥಿಂಗ್. ಆ್ಯಂಡ್ ಯೋರ್ ವರ್ಡ್ ಸೇಸ್ ದಟ್ ಮೈ ಗಾಡ್ ಈಸ್ ನಾಟ್ ಅನ್ರೈಚಸ್ ಟು ಫೊರ್ಗೆಟ್ ದ ಗುಡ್ ವರ್ಕ್ಸ್ ದಟ್ ಯು ಹ್ಯಾವ್ ಡನ್. ಹಾಲೆಲೂಯಾ. ಸ್ವಾಮಿ, ನೀವು ಎಲ್ಲವನ್ನೂ ನೋಡುವ ದೇವರಾಗಿದೆ. ಈ ಪ್ರೋಗ್ರಾಮ್ ನೋಡುವವರು ಯಾರ್ಯಾರು ಸ್ವಾಮಿ, ಹೌದು ನಾನು ಇಷ್ಟು ಒಳ್ಳೆಯದು ಮಾಡಿ ನನಗೆ ಇದು ಸಿಕ್ಕಿತಂತ ಇವತ್ತು ಅವ್ರು ನಿರಾಶೆಯಾಗಿದ್ದರೆ ಹೊಸ ಒಂದು ಬಲ ಅವ್ರಿಗೆ ಬರಲಿ ಸ್ವಾಮಿ. ನಾವು ಮಾಡೋದು ಸಂಗತಿಗಳು ಜನರಗೋಸ್ಕರ ಅಲ್ಲ, ನಿನ್ಗೋಸ್ಕರ ಅಂತ ಹೇಳಿ ಸ್ವಾಮಿ, ಒಂದು ವಿಶೇಷವಾದ ಒಂದು ಬಲ, ಒಂದು ಶಕ್ತಿ, ಇನ್ನೂ ಹೆಚ್ಚು ನಾವು ಒಳ್ಳೆಯದು ಮಾಡ್ತೇವೆ. ಯಾಕೆಂದರೆ ನಮಗೆ ಪ್ರತಿಫಲ ಕೊಡುವ ದೇವರು ಪ್ರತಿಯೊಂದು ಸಂಗತಿಯನ್ನು ನೋಡಿ ಪ್ರತಿಫಲ ಕೊಟ್ಟೇ ಕೊಡ್ತಾರಂತ ನಂಬಿಕೆಯಿಂದ ಮುಂದೆ ಸಾಗುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತ ತಂದೆ. ಆಮೇನ್.